ಹಾಯ್ ಹಾಲ್ ವೆಲ್ಕಮ್ ಟು ಪೂರ್ಣಿಮಾ ಬಾನ್ವಿ ವ್ಲಾಗ್ಸ್. ದಿನಗಳಂತೂ ಎಷ್ಟು ಬೇಗ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಈಗ ನೆನ್ನೆ ತಾನೇ ನನ್ನ ಮಗಳು ಬರ್ಡೇ ಸೆಲೆಬ್ರೇಟ್ ಮಾಡಿದ್ದೀವಿ ಅಂತ ಅನಿಸ್ತು. ಲಾಸ್ಟ್ ಇಯರು ಈಗಾಗಲೇ ಅವಳ ಬರ್ಡೇನೂ ಬಂದುಬಿಡ್ತು. ಸೊ ಕೋಇನ್ಸಿಡೆಂಟ್ಲಿ ನಮ್ಮದು ಮನೆ ದೇವ್ರ ಪೂಜೆ, ಲೈಕ್ ಮನೆ ದೇವರಲ್ಲ ಬಟ್ ವರ್ಷ ಮಾಡಿಸ್ತಾರೆ ತುಂಬ ವರ್ಷದಿಂದ ಹಿಂದೆ. ಅದು ಆ್ಯಕ್ಚುಲಿ ಇಯರ್ಲಿ ಹಾಕ್ತಾಯಿದ್ದೀನಿ. ಆಲ್ಮೋಸ್ಟು ನಾನು ಯಾವಾಗ ಸ್ಟಾರ್ಟ್ ಮಾಡಿದ್ದೀನಿ ಲಾಗ್ಸು ಅವಾಗಲಿಂದನೂ. ಕೋಇನ್ಸಿಡೆಂಟ್ಲಿ ಒಂದೇ ದಿನ ಬಿದ್ದಿದೆ ನನ್ನ ಮಗಳು ಬರ್ಡೇ ಆ್ಯಂಡ್ ದೇವ್ರದ್ದು ಪೂಜೆ, ಶ್ರೀರಾಮಂದು ಪೂಜೆ. ಇವತ್ತು ನಾವು ನಮ್ಮದು ಪೂಜೆ ಇರೋಂತಹದ್ದು ತೀರ್ಥಸ್ಥಾನ ಆ್ಯಂಡ್ ಪೂರ್ಣಾಹುತಿ ಪೂಜೆ. ಇದು ಆ್ಯಕ್ಚುಲಿ ಸೀತಾರಾಮ ಕಲ್ಯಾಣದಿಂದ ಓವರ್ ಆಲ್ ಪ್ರೋಸೆಸ್ ಏನಿದೆ, ದೇವ್ರದ್ದು ಮದುವೆ ಆಗಿರ್ಬೋದು, ಜಾತ್ರೆ ಆಗಿರ್ಬೋದು, ಆ್ಯಂಡ್ ಸೀತಾರಾಮ ಮದುವೆಗೆ ಬಂದಿರೋಂತಹ ಗೆಸ್ಟ್ಗಳನ್ನ ಹೇಗೆ ಸೆಂಡ್ ಆಫ್ ಮಾಡ್ತಾರೆ ಆ ಥರ ಎಲ್ಲ ನಾನು ಲಾಸ್ಟ್ ಇಯರ್ ಲಾಗಲ್ಲೂ ಹಾಕಿದ್ದೀನಿ. ಸೊ ಅದೇ ಥರ ಇತ್ತು. ಆ್ಯಕ್ಚುಲಿ ತುಂಬ ಗ್ರ್ಯಾಂಡಾಗಿರುತ್ತೆ. ನಮ್ಮ ಪೂಜೆ ಬಂದು ಎಲ್ಲ ಯಾವುದು ಗೆಸ್ಟ್ ಎಲ್ಲ ಬಂದಿರ್ತಾರೆ ಅವ್ರನ್ನೆಲ್ಲ ವಾಪಸ್ ಕಳಿಸೋದು ಆ ದಿನದ ಹಾಗಿರುತ್ತೆ. ಸೊ ಅದು ಇತ್ತು ಪ್ರೋಸೆಸ್ಸು. ಸೊ ಬೆಳಗ್ಗೆ ಹೋಗಿದ್ವಿ, ಬೆಳಗ್ಗೆ ಎಲ್ಲ ಶೂಟ್ ಮಾಡ್ಕೊಂಡ್ವಿ. ಹಾಗೆ ನನ್ನ ಮಗಳಿಗೂ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಬರ್ಡೇಗೆ ಅಂದ್ಬಿಟ್ಟು ಹೋಗಿದ್ವಿ. ಹಾಗೆ ಪಕ್ಕದಲ್ಲೇ ಶಿವನ ದೇವಸ್ಥಾನ ಇದೆ, ಶಿವನ ದರ್ಶನವೂ ಕೂಡ ಆಯಿತು. ಒಂದೇ ದಿನ ಶಿವಂದು ಆ್ಯಂಡ್ ರಾಮಂದು 2 ದರ್ಶನ ಆಯಿತು. ನನ್ನ ಮಗಳು ಬರ್ಡೇ ಅವತ್ತೊಂದು ದಿನ ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಆ್ಯಂಡ್ ಫೈನಲಿ ಬರ್ಡೇ ಟೈಮ್, ಕೇಕ್ ಕಟಿಂಗ್ ಟೈಮ್ ಬಂದೇ ಬಿಡ್ತು. ನನ್ನ ಮಗಳು ಅಂತೂ ಫುಲ್ ಎಕ್ಸೈಟಲ್ಲಿ ಇದ್ಲು ಫುಲ್ಲು. ಯೂಶ್ವಲಿ ಚಿಕ್ಕ ಮಕ್ಕಳೇ ಹಾಗೆ ಅಲ್ಲ, ಬರ್ಡೇ ಅಂದರೆ ಅವ್ರಿಗೆ ಹೇಗೆ ಮಾಡ್ತೀವೋ ಏನೋ, ಬಟ್ ಎಕ್ಸೈಟ್ಮೆಂಟ್ ಅಂತೂ ತುಂಬಾ ಇರುತ್ತೆ. ಇಲ್ಲಂತೂ ಯಾರು ಬರ್ಡೇ ಅಂತಲೇ ಗೊತ್ತಾಗಲ್ಲ. ಫಸ್ಟ್ ನನ್ನ ಮಗಳು ನೈಫ್ ಇಟ್ಕೊಂಡ್ರೆ ಕಟ್ ಮಾಡೋದಕ್ಕೆ ಎಲ್ಲ ಮಕ್ಕಳನ್ನು ನಾನು ಕಟ್ ಮಾಡ್ತೀನಿ ಅಂತ ಮೀನ್ಸ್ ನೈಫ್ನ ಇಟ್ಕೊಂಡಿದ್ದಾರೆ. ಇದು ನಾಟ್ ಓನ್ಲಿ ನನ್ನ ಮಗಳು ಬರ್ಡೇ, ಬಟ್ ಎಲ್ಲ ಬರ್ಡೇಲೂ ಇತ್ತೀಚೆಗೆ ಈ ಥರ ಮಾಡ್ತಿದ್ದಾರೆ ನಮ್ಮ ಮನೆ ಮಕ್ಕಳುಗಳು. ಸೊ ಇಟ್ಸ್ ಓಕೆ, ಅವ್ರಿಗೂ ಎಕ್ಸೈಟ್ಮೆಂಟ್ ಇರುತ್ತೆ. ಅವ್ರ ಬರ್ಡೇ ಟೈಮಲ್ಲೂ ಕಟ್ ಮಾಡಬೇಕು, ಬೇರೆ ಬರ್ಡೇ ಟೈಮಲ್ಲೂ ಅವ್ರ ಬರ್ಡೇ ಆದಷ್ಟೇ ಖುಷಿ ಇರುತ್ತೆ ಮಕ್ಕಳಿಗೆ. ಸೊ ಫೈನಲಿ ನಾವು ಬರ್ಡೇ ಸೆಲೆಬ್ರೇಟ್ ಮಾಡೋದೇ ಮಕ್ಕಳಿಗೋಸ್ಕರ, ಮಕ್ಕಳು ಖುಷಿಯಾಗಿರಲಿ ಅಂತಲೇ ಅಲ್ವಾ. ಸೊ ಯಾವುದೋ ಒಂದು ಫೈನಲಿ ಎಲ್ಲ ಖುಷಿಯಾಗಿ ಎಲ್ಲ ಖುಷಿಯಿಂದ ಸೆಲೆಬ್ರೇಟ್ ಮಾಡ್ತಾರಲ್ಲ, ಆರಾಮಾಗಿ ಜೊತೆಲಿ ಅವ್ರದ್ದು ಕಚ್ಚಾಟ ಆಗಿರ್ಬೋದು, ಜಗಳ ಆಗಿರ್ಬೋದು, ಅದೆಲ್ಲ ಇದ್ರೂ 5 ಮಿನಿಟ್ಸ್ ಮರೆತುಬಿಟ್ಟು ಮತ್ತೆ ಬರ್ತಾರೆ. ಈಗ ಅದೇ ಒಂಥರ ಖುಷಿಯಾಗಿರುತ್ತೆ. ಎಲ್ಲ ಫನ್ನೆಲ್ಲ ಇರುತ್ತೆ, ಎಲ್ಲ ಎಂಜಾಯ್ ಮಾಡ್ಕೊಂಡು ಹೋಗಿರ್ತಾರೆ ಅಂತ. ಡಿಫಾಲ್ಟ್ಲಿ ಇವತ್ತು ಆ್ಯಕ್ಚುಲಿ ಅವಳು ಲೈಕ್ ಈ ವರ್ಷ ಅವಳು ಎಕ್ಸ್ಪೆಕ್ಟ್ ಮಾಡ್ತಿದ್ಲು ನಮ್ಮ ಅಪ್ಪನ ಮನೇಲೇ ಬರ್ಡೇ ಆಗಬೇಕನ್ಬಿಟ್ಟು. ಆ್ಯಕ್ಚುಲಿ ಎಲ್ಲ ವರ್ಷವೂ ಬೇರೆ ಕಡೆ ಆಗ್ತಿತ್ತು. ನಮ್ಮ ಹಸ್ಬೆಂಡ್ ಮನೇಲಿ ಆಗ್ತಿತ್ತು, ಮೀನ್ಸ್ ಇಲ್ಲಿ ಆಗಿರಲಿಲ್ಲ ನಮ್ಮ ಅಮ್ಮ ಮನೇಲಿ ಅಂದ್ಬಿಟ್ಟು. ಸೊ ಫೈನಲಿ ಅವಳು ಇಷ್ಟಪಟ್ಟಿದ ಥರ ಇಲ್ಲೇ ಆಯಿತು. ನಾನು ಇಲ್ಲೇ ಇರೋದ್ರಿಂದ, ಹಾಗೆ ವೀಕ್ ಎಂಡ್ ಸಿಕ್ಕಿರೋದ್ರಿಂದ ಎಲ್ಲರೂ ಇಲ್ಲೇ ಇದ್ವಿ. ಸೊ ಫೈನಲಿ ಎಲ್ಲರೂ ಸೇರಬೇಕಾಗಿದ್ದಂತಹದ್ದು ಅದು ಒಂದು ಖುಷಿ ಆಯಿತು. ಇಲ್ಲ ಅಂತಿದ್ರೆ ವೀಕ್ ಡೇಸ್ ಇದ್ದಿದ್ರೆ ಸ್ಕೂಲು ಅದು ಇದು ಅಂತ ಅದು ಒಂದು ಆಗಿರೋದು. ಸೊ ಫೈನಲಿ ಎಲ್ಲ ಸೇರಿ ಎಲ್ಲ ಖುಷಿಯಿಂದ ಸೆಲೆಬ್ರೇಷನ್ ಮಾಡಿ ಎಲ್ಲ ಕೇಕ್ ಕಟ್ ಮಾಡಿ ಮತ್ತೆ ಬ್ಯಾಕ್ ಟು ಟೆಂಪಲ್ಗೆ ಹೋಗಿ ಅಲ್ಲಿ ನೈಟು ಹೋಮ ಎಲ್ಲ ಇರುತ್ತೆ, ಪೂರ್ಣಾಹುತಿ ಪೂಜೆ, ಅದನ್ನು ಮುಗಿಸಿ ಮನೆಗೆ ಬಂದ್ವಿ. ಸೊ ಫೈನಲಿ ನನ್ನ ಮಗಳು ಬರ್ಡೇ ಕೂಡ ತುಂಬ ಖುಷಿಯಾಗಿ ಅವಳು ಇಷ್ಟಪಟ್ಟಿದ ಥರನೇ ಎಲ್ಲರೂ ಬಂದಿದ್ದರು. ಅವಳಿಗೆ ಇಷ್ಟಪಡುವಂಥ ಮೀನ್ಸ್ ಮಕ್ಕಳುಗಳು, ರಿಲೇಟಿವ್ಸು ಬಂದಿದ್ದರು. ಸೊ ಹಾಗೆಯೇ ಆಯಿತು. ಹಾಗೆಯೇ ನಂದು ಚಿಕ್ಕ ಮಕ್ಕಳು ಕೂಡ ಇವಳ ಬರ್ಡೇಗೆ ಫಸ್ಟ್ ಗೆಸ್ಟ್ ಅಂತಲೇ ಹೇಳ್ಬೋದು. ನನ್ನ ಮಗಳು ಬರ್ಡೇಗೆ, ಲೈಕ್ ದೊಡ್ಡ ಮಗಳು ಬರ್ಡೇಗೆ ಚಿಕ್ಕ ಮಕ್ಕಳು ಕೂಡ ಇದ್ದಾಳೆ. ಸೊ ಅದು ಒಂದು ಸ್ಪೆಷಲ್ ಅವಳಿಗೆ ಅಂತ ಆಯಿತು. ಸೊ ಅವಳಿಗೆ ಬರ್ಡೇ ಫ್ರಾಕೂ ಅಷ್ಟೇ ತುಂಬಾ ಚೆನ್ನಾಗಿ ಬಂತು ಈ ಸಲ. ಅವಳಿಗೆ ಪರ್ಸ್ನಲಿ ಇಷ್ಟ ಆಯಿತು. ಒಂದು ಬ್ಯಾಕ್ ಡ್ರಾಪ್ಗೂ ಅದಕ್ಕೂ ತುಂಬಾ ಸಿಂಕ್ ಆಗ್ತಿದೆ. ನಾವು ತುಂಬಾ ಖುಷಿಯಾಗಿ ಎಂಜಾಯ್ ಮಾಡಿದ್ವಿ.